ಎಲ್ರಿಗೂ ನಮಸ್ಕಾರ. ಹುರುಳಿಕಾಳು, ಅವರೆಕಾಳು, ಕಡಲೆಕಾಳು 3 ಥರ ಕಾಳನ್ನ ಉಪಯೋಗಿಸಿ ಉಪ್ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರ್ಗೆ 1 ಕಾಫಿ ಲೋಟದಷ್ಟು ಅವರೆಕಾಳು ಮತ್ತು 1 ಕಾಫಿ ಲೋಟದಷ್ಟು ಕಡಲೆಕಾಳನ್ನ ಸೇರಿಸಿ, ನಂತರ ಅರ್ಧ ಲೀಟರಷ್ಟು ನೀರನ್ನ ಸೇರಿಸಿ, ನಾನು ಆಗಲೇ ಕಾಳುಗಳನ್ನ ತೊಳ್ಕೊಂಡಿರೋದ್ರಿಂದ ಡೈರೆಕ್ಟಾಗಿ ನೀರನ್ನ ಸೇರಿಸ್ತಾ ಇದ್ದೀನಿ. ನಂತರ 1 ಟೇಬಲ್ ಸ್ಪೂನ್ ಉಪ್ಪನ್ನ ಸೇರಿಸಿ ಮೀಡಿಯಮ್ ಫ್ಲೇಮ್ನಲ್ಲೇ 2 ವಿಷಲ್ನ ಕೂಗಿಸಿ, ನಂತರ 1 ಈರುಳ್ಳಿನ ಈ ಥರ ಸುಟ್ಕೊಳ್ಳಿ, 2 ಬೆಳ್ಳುಳ್ಳಿನ ಇದೇ ಥರ ಸುಟ್ಕೊಳ್ಳಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸುಟ್ಟಾಕೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಕಾಳುಗಳು 2 ವಿಷಲ್ ಕೂಗಿದೆ. ಈಗ ಅರ್ಧ ಭಾಗದಷ್ಟು ಕಾಳು ಚೆನ್ನಾಗಿ ಬೆಂದಿದೆ. 3 ಕಾಳನ್ನು ಒಟ್ಟಿಗೆ ಹಾಕಿ ಬೇಯಿಸೋದ್ರಿಂದ ಅವರೆಕಾಳು ಬೆಂದಿರಲ್ಲ, ಕಡಲೆಕಾಳು ಬೆಂದಿರಲ್ಲ, ಹುರುಳಿಕಾಳು ಬೆಂದೋಗಿರುತ್ತೆ. ಆದ್ದರಿಂದ ಇವೆರಡನ್ನ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೀನಿ. ನಂತರ ತೊಳ್ಕೊಂಡಿರುವಂತಹ 1 ಕಾಫಿ ಲೋಟದಷ್ಟು ಹುರುಳಿಕಾಳನ್ನ ಸೇರಿಸೋಣ. ನಂತರ ಈಗ ಮತ್ತೆ ಅರ್ಧ ಲೀಟ್ರಷ್ಟು ನೀರನ್ನ ಸೇರಿಸೋಣ. ಈಗ 1 ಟೇಬಲ್ ಸ್ಪೂನ್ ರುಚಿನ ಸೇರಿಸೋಣ. ಉಪ್ಪನ್ನ ನೋಡಿ ಸೇರಿಸಿ, ಇಲ್ಲಾಂದರೆ ಕಾಳೆಲ್ಲ ಉಪ್ಪಾಗೋಗ್ಬಿಡುತ್ತೆ. 10 ಹಸಿರು ಮೆಣಸಿಕಾಯಿನ ಸೇರಿಸ್ತಾ ಇದ್ದೀನಿ. 2 ಮೀಡಿಯಮ್ ಸೈಜ್ ಟೊಮೊಟೊನ ಸೇರಿಸ್ತಾ ಇದ್ದೀನಿ. ಮತ್ತೆ ಈಗ 2 ವಿಷಲ್ನ ಕೂಗಿಸ್ಕೊಳ್ಳಿ. ಈಗ ಆಗಲೇ ಸುಟ್ಕೊಂಡಂತಹ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಬಿಡಿಸ್ಕೊಳ್ಳಿ. ನಂತರ ಸುಟ್ಕೊಂಡಿರುವಂತಹ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸಿ, ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕಿ, 1.5 ಟೇಬಲ್ ಸ್ಪೂನ್ ಮೆಣಸು, 2 ಟೇಬಲ್ ಸ್ಪೂನ್ ಜೀರಿಗೆ, 2 ಬೆಳ್ಳುಳ್ಳಿ, ಆಗಲೇ ಸುಟ್ಕೊಂಡಿರುವಂತಹ 2 ಬೆಳ್ಳುಳ್ಳಿನ ಸೇರಿಸಿದ್ವಿ, ಆದರೂ ಮತ್ತೆ 2 ಬೆಳ್ಳುಳ್ಳಿನ ಸೇರಿಸಿ. ಮತ್ತು ಇದು ಬೆಳ್ಳುಳ್ಳಿ ದೇಹದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಮತ್ತು ರುಚಿನೂ ತುಂಬ ಚೆನ್ನಾಗಿರುತ್ತೆ. ಬೇಯಿಸ್ಕೊಂಡಿರುವಂತಹ 10 ಹಸಿಮೆಣ್ಸಿಕಾಯಿನ ಹಾಕಿ, 2 ಟೊಮೊಟೊನ ಸೇರಿಸಿ, 1 ದೊಡ್ಡ ಸ್ಪೂನ್ನಷ್ಟು ಕಾಳನ್ನ ಆರಿಸಿದ ನಂತರ ಇದಕ್ಕೆ ಸೇರಿಸಿ. 2 ಟೈಮ್ ಮಾಡ್ತಾ ಇರೋದ್ರಿಂದ ಸಾಂಬಾರನ್ನ ಇಷ್ಟು ಕಾಳು ಸಾಕಾಗುತ್ತೆ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ, ಸ್ವಲ್ಪ ನೀರನ್ನ ಸೇರಿಸಿ ರುಬ್ಕೊಳ್ಳಿ. ಮತ್ತು ಹುರುಳಿಕಾಳನ್ನ ಸೇರಿಸಿ 2 ವಿಷಲ್ನ ಓಡಿಸಿರೋದ್ರಿಂದ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ. ಈಗ ಕಾಳನ್ನ ಸಪ್ರೇಟ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಇನ್ನೊಂದು ಸ್ವಲ್ಪ ಕಾಳು ಬೇಯಬೇಕು ಅನಿಸಿದ್ರೆ ಕ್ಯಾಪ್ನ ತೆಗೆದು ಹಾಗೇ ಒಂದು 2-3 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳಿ. ಒಂದು ಪಾತ್ರೆಗೆ ಆಗಲೇ ರುಬ್ಕೊಂಡಿರುವಂತಹ ಎಲ್ಲ ಮಿಶ್ರಣವನ್ನು ಸೇರಿಸಿ 1-2 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಿ. 2 ನಿಮಿಷ ಬೆಂದ ನಂತರ ಸಪ್ರೇಟ್ ಮಾಡಿಟ್ಕೊಂಡಿರುವಂತಹ ಕಟ್ಟನ್ನ ನಾವೀಗ ಸೇರಿಸೋಣ. ನಂತರ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿವರೆಗೆ ಸಾರನ್ನ ಹೆಚ್ಚಿಸ್ಕೊಳ್ಳಿ. ನಂತರ ಸ್ವಲ್ಪ ನೀರನ್ನು ಸೇರಿಸಿ, ಒಂದು ಕುದಿ ಬಂದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ. ನಾವಾಗಲೇ ಕಾಳು ಬೇಯಿಸ್ಕೊಳ್ಳೋಕ್ಕೆ ಉಪ್ಪನ್ನ ಹಾಕಿರೋದ್ರಿಂದ ಆ ಕಟ್ಟನ್ನ ಸಾಂಬಾರಿಗೆ ಸೇರಿಸಿರೋದ್ರಿಂದ ನೋಡಿ ಹಾಕ್ಕೊಳ್ಳಿ. ಹೀಗೆ ಬಿಸಿಯಾದ ರುಚಿಯಾದ ಉಪ್ಪು ಸಾಂಬಾರು ರೆಡಿ ಆಯಿತು. ಇದನ್ನ ಮುದ್ದೆ ಜೊತೆಗೆ ಬ್ಯಾಟಿಂಗ್ ಮಾಡಿ ಕಾಳನ್ನ ಒಗ್ಗರಣೆ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.